ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆನಂದ್. ಓಕೆ, ನಾವು ಈ ಒಂದು ವಿಡಿಯೋಲಿ ನಿಮಗೆ ಯಾವ ರೀತಿಯಾಗಿ ಒಂದು ಯೂಸ್ ಮಿ ಅಪ್ಲಿಕೇಶನ್ ನಿಮಗೆ ಬಂದ ತಕ್ಷಣ, ನಿಮಗೆ ಲಿಂಕ್ ಬಂದ ತಕ್ಷಣ ಅಥವಾ ನೀವು ಪ್ಲೇಸ್ಟೋರ್ ಹೋಗಿ ಅಪ್ಲಿಕೇಶನ್ನ ಯೂಸ್ ಮಾಡಿದ ನಂತರ ನೀವು ಯಾವ ರೀತಿಯಾಗಿ ಒಂದು ಯೂಸ್ ಮಿ ಅಪ್ಲಿಕೇಶನಲ್ಲಿ ಯಾವ ರೀತಿ ಲಾಗಿನ್ ಆಗೋದು ಮತ್ತು ಇದರಲ್ಲಿ ನೀವು ಯಾವ ರೀತಿಯಾಗಿ ನೀವು ರೀಸೆಲ್ಲರ್ ಫಾರ್ಮನ್ನು ಯಾವ ರೀತಿ ಫಿಲ್ ಅಪ್ ಮಾಡಬೇಕನ್ನ ತೋರಿಸ್ತಾ ಹೋಗ್ತೇನೆ. ಓಕೆ, ಈ ಒಂದು ವಿಡಿಯೋನ ಪೂರ್ತಿ ಎಂಡವರೆಗೂ ನೋಡಿ. ನಾನು ಸ್ಟಾರ್ಟ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು. ಓಕೆ, ಸರಿ. ಹಾಗಾದರೆ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಈ ರೀತಿ ಬಂದ್ಕೊಳ್ಳೆ ನೀವು ಈ ಒಂದು ಓಕೆ ಈ ರೀತಿಯಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಈ ಒಂದು ಮೊಬೈಲ್ ಆ್ಯಪ್ ಯೂಸ್ ಮಿ ಅಪ್ಲಿಕೇಶನ್ ಅಪ್ಡೇಟ್ ಯಾವ ದಿನದಲ್ಲಿ ಆಗಿದೆ, ಹಿಂದ್ಗಡೆ ಆಗಿದೆ. ಓಕೆನಾ, ಮತ್ತೇನಪ್ಪ ಅಂದರೆ ಇದರಲ್ಲಿ 12 ಆಗಸ್ಟ್ 2021ರಲ್ಲಿ ಈ ಒಂದು ಅಪ್ಲಿಕೇಶನ್ ಬಿಡುಗಡೆ ಮಾಡಲಾಗಿದೆ. ಓಕೆನಾ, ಇಲ್ಲಿ ಕಾಣ್ತಾ ಇರ್ಬೋದು. ಓಕೆ, ನೆಕ್ಸ್ಟ್ ಬರೋಣ. ಡೌನ್ಲೋಡ್ ಆದ ತಕ್ಷಣ ಈ ರೀತಿಯಾಗಿ ನಿಮಗೆ ಫಸ್ಟ್ ಈ ರೀತಿ ಬರುತ್ತೆ. ಬಂದ ತಕ್ಷಣ ನೀವು ಒಂದು ಕ್ರಾಸಲ್ಲಿ ಈ ರೀತಿ ಕೆಳಗಡೆ ಕಾಣ್ತಾ ಇದೆಯಲ್ಲ, ಇದನ್ನು ನೆಕ್ಸ್ಟ್ ಈ ರೀತಿಯನ್ನು ಇಲ್ಲಿ ಕಾಣ್ತಾ ಇರ್ಬೋದು. ಇದನ್ನು ಸ್ಕ್ರೋಲ್ ಡೌನ್ ಮಾಡಿ ನೆಕ್ಸ್ಟ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಬರುತ್ತೆ. ಇದರಲ್ಲಿ ಯಾವುದಾದ್ರು ಬಿಲ್ಸ್ ಪೇಮೆಂಟ್ ಮಾಡ್ಬೋದು. ಮತ್ತೇನಪ್ಪ ಅಂದರೆ ಇದರಲ್ಲಿ ಸೋಷಿಯಲ್ ನೆಟ್ವರ್ಕ್ ಕೂಡ ಆರಾಮಾಗಿ ಕಟ್ಬೋದು. ಮತ್ತು ಇಲ್ಲಿ ಹಲವಾರು ಒಂದು ಕ್ರಿಯೇಟ್ ಫಾರ್ ಮಿಲಿನಿಯರ್ ಆಫ್ ಯೂಸರ್ ಅಂತ ಹಲವಾರು ಒಂದು ಮುಂದೆ ಕೂಡ ಇದರಲ್ಲಿ ಒಂದು ಈ ಒಂದು ಜನರಿಗೆ ಇಲ್ಲಿ ಸೇರಿಸ್ಬೋದು. ಓಕೆನಾ, ನೆಕ್ಸ್ಟ್ ಬರೋಣ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇರುತ್ತೆ, ನಿಮ್ಮ ಪರ್ಸನಲ್ ಇರುವ ಒಂದು ಯಾವ್ದಾದ್ರು ಮೊಬೈಲ್ ನಂಬರ್ ಹಾಕಿದ್ರು ನಡೀತದೆ. ಓಕೆನಾ, ಆ ಒಂದು ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನಿಮಗೆ ನೆಕ್ಸ್ಟ್ ಬರುತ್ತೆ ಏನಪ್ಪ ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರಿಗೆ OTP ಬರುತ್ತೆ. ಓಕೆನಾ, ನಿಮ್ಮ ಒಂದು ಮೊಬೈಲ್ ನಂಬರಿಗೆ OTP ಬಂದ ತಕ್ಷಣ ಅಲ್ಲಿ ನೆಕ್ಸ್ಟ್ ಒಂದು ಪ್ರೊಸೆಸ್ ಅಂತ ಕೊಡಬೇಕು. OTP ಹಾಕಿದ ತಕ್ಷಣ ಪ್ರೊಸೆಸ್ ಕೊಟ್ಟ ನಂತರ ನೀವು ಅಲ್ಲಿ ಇಮೇಲ್ ID ಮತ್ತೆ ಅಲ್ಲಿ ರೆಫರಲ್ ಕೋಡ್ ಇರುತ್ತೆ. ಓಕೆನಾ, ನೀವು ಡೈರೆಕ್ಟಾಗಿ ನಿಮ್ಮ ಫ್ರೆಂಡಿಂದ ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತಾ ಡೈರೆಕ್ಟಾಗಿ ಅದು ಆಟೋಮೆಟಿಕ್ ಬರುತ್ತೆ, ರೆಫರಲ್ ಕೋಡ್ ಬರುತ್ತೆ. ಅಥವಾ ನೀವು ಪ್ಲೇಸ್ಟೋರ್ ಹೋಗಿ ನೀವು ಡೌನ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ರೆಫರಲ್ ಕೋಡ್ ನಿಮ್ಮ ದೋಸ್ತು ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ಒಂದು ರೆಫರಲ್ ಕೋಡ್ ತಗೋಬೇಕು, ಅಥವಾ ಅವರ ಒಂದು ರಿಜಿಸ್ಟರ್ ಆಗಿರೋ ಒಂದು ಮೊಬೈಲ್ ನಂಬರ್ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆನಾ, ನೆಕ್ಸ್ಟ್ ಏನಪ್ಪ ಬರ್ತಂದ್ರೆ ನೆಕ್ಸ್ಟ್ ಇಮೇಲ್ ಐಡಿನ ಆಟೋಮೆಟಿಕ್ ತಗೋದಂದ್ರೆ ಇಮೇಲ್ ಐಡಿನ ನೀವು ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿ ಆಟೋಮೆಟಿಕ್ ಅದು ನಿಮ್ಮ ಮೊಬೈಲಲ್ಲಿ ಇರುವ ಒಂದು ಇಮೇಲ್ ಐಡಿಯನ್ನು ಅದು ಶೋ ಆಗುತ್ತೆ. ಓಕೆನಾ, ಅದು ನೀವು ಯಾವ್ದಾದ್ರು ಒಂದನ್ನು ಚಾಯ್ಸ್ ಮಾಡ್ಕೊಳ್ಳಿ. ನಿಮ್ದು ಯಾವ್ದಾದ್ರು ಇಮೇಲ್ ಐಡಿನ ಚಾಯ್ಸ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನಪ್ಪ ಬರ್ತಂದ್ರೆ ಇಲ್ಲಿ ಈ ರೀತಿಯಾಗಿ ರೆಫರಲ್ ಕೋಡ್ ಹಾಕಿರುತ್ತೆ. ರೆಫರಲ್ ಕೋಡ್ ನಿಮ್ಮ ಫ್ರೆಂಡ್ಸು ಡೈರೆಕ್ಟಾಗಿ ಬಂದಿರುತ್ತೆ, ಆ ಒಂದು ರೆಫರಲ್ ಕೋಡ್ ಹಾಕ್ಬೋದು. ಅಥವಾ ನೀವು ಅವರ ಒಂದು ರಿಜಿಸ್ಟರ್ ಆಗಿರೋ ಒಂದು ಮೊಬೈಲ್ ನಂಬರನ್ನು ಅಲ್ಲಿ ಹಾಕ್ಬೋದು. ಓಕೆನಾ, ಈ ರೀತಿ ನೆಕ್ಸ್ಟ್ ಬಂದ್ಕೊಳ್ಳೆ ಪ್ರೊಸೀಡ್ ಅಂತ ಕೊಡಬೇಕು. ಪ್ರೊಸೀಡ್ ಅಂತ ಕೊಟ್ಟ ತಕ್ಷಣ ಈ ರೀತಿಯಾಗಿ ಅಂದರೆ ಮೊದಲು ಏನಪ್ಪ ಆಗ್ತಂದ್ರೆ ಅಲ್ಲಿ ಬರೀ ಎರಡೂ ಹಾಕ್ಬೇಕಂದ್ರೆ ಅಲ್ಲಿ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಮ್ಯಾಚಿಂಗ್ ಇರೋ ಒಂದು ಹೆಸರು ಅಂದರೆ ಎರಡೂ ಒಂದು ನಂಬರನ್ನು ಹಾಕಬೇಕಾಗಿತ್ತು. ಆದರೆ ಈಗ ಆ ಒಂದು ಪಾನ್ ಕಾರ್ಡ್ ಅಂತ ತೆಗೆದಿದ್ದಾರೆ ಆಲ್ರೆಡಿ. ಓಕೆನಾ, ಮತ್ತು ನೀವು ಜಸ್ಟ್ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಅಲ್ಲಿ ಹಾಕಿ ನೀವು ರಿಜಿಸ್ಟರ್ ಮಾಡೋದು ಅಂತ ಇರ್ತದೆ. ಯಾಕಂದರೆ ಹಲವಾರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಒಂದು ಒಬ್ಬರು ಅಲ್ಲಿ ಫ್ರಾಡ್ ಕೂಡ ಆಗ್ತಾ ಇರುವ ತಪ್ಪಿಸೋ ಸಲುವಾಗಿ ಸೆಂಟ್ರಲ್ ಗೌರ್ಮೆಂಟ್ನ UID ಮೂಲಕ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ UID ಅಂತ ವೆಬ್ಸೈಟ್ ಇದೆ. ಓಕೆನಾ, ಅವರ ಕಡೆಯಿಂದ ಇರುವ ಒಂದು ವೆಬ್ಸೈಟ್ ಮುಖಾಂತರ ನೀವು ಈ ಒಂದು ಅಪ್ಲಿಕೇಶನ್ನ ಪ್ರತಿಯೊಬ್ಬರು KYC ಮುಖಾಂತರ ಪ್ರತಿಯೊಬ್ಬರು ಸುರಕ್ಷತೆಯೊಂದಿಗೆ ಯೂಸರ್ ಆಗುವ ಸಲುವಾಗಿ ಸೆಂಟ್ರಲ್ ಗೌರ್ಮೆಂಟ್ನ ಅನುಮತಿಯನ್ನು ಪಡ್ಕೊಂಡು ಇದರಲ್ಲಿ ಲಾಗಿನ್ ಮಾಡಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಇಲ್ಲಿ ಗೊತ್ತಾಗಿದೆ ಅಂತ ಗೊತ್ತೇ. ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕು. ಆಧಾರ್ ಕಾರ್ಡ್ ನಂಬರನ್ನು ಹಾಕಿದ ತಕ್ಷಣ ಏನಪ್ಪ ಮಾಡ್ಬೇಕಂದ್ರೆ ಈ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರಿಗೆ ಲಿಂಕ್ ಇರುವ ಅಂದರೆ ನಿಮ್ಮೊಂದು ಈಗ ನೀವು ರಿಜಿಸ್ಟರ್ ಮಾಡಿದ್ರಲ್ಲ ಆ ಒಂದು ನಂಬರ್ ಮೇಲೆ ಅಥವಾ ಅಂದರೆ ನಾನು ಯಾವ ಥರ ಹೇಳ್ತೀನಿ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮೇಲೆ ಲಿಂಕ್ ಇರುವ ಒಂದು ಮೊಬೈಲ್ ನಂಬರ್ ಇರುತ್ತೆ. ಆ ಒಂದು ಮೊಬೈಲ್ ನಂಬರಿಗೆ UID ಮೂಲಕ ಒಂದು ವೆಬ್ಸೈಟ್ ಅಂದರೆ ಅವರ ಮೂಲಕ ಸೆಂಟ್ರಲ್ ಗೌರ್ಮೆಂಟ್ ಮೂಲಕ ಒಂದು OTP ಹೋಗುತ್ತೆ. ಆ ಒಂದು OTPಯನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. OTP ಮೆನ್ಷನ್ ಆದ್ಕೊಳ್ಳೆ ವೆರಿಫೈ ಅಂತ ಯೂಸರ್ ಬರುತ್ತೆ. ಓಕೆನಾ, ವೆರಿಫೈ ಅಂತ OTPನ ಹಾಕಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ನೀವು ಪ್ರೊಸೆಸ್ ಕೊಟ್ಟಾಗಿ ನೀವು ಈ ಒಂದು ಅಪ್ಲಿಕೇಶನ್ನ ಯೂಸರ್ ಆಗಿ ಕನ್ವರ್ಟ್ ಆಗಿದ್ರೆ ಅಂತ ನಿಮಗೆ ಕಂಗ್ರಾಚುಲೇಷನ್ 1000 ಯೂಸ್ ಮಿ ಕಾರ್ಡ್ ನಿಮಗೆ ಸ್ಟಾರ್ಟಿಂಗಲ್ಲಿ ಕೊಡ್ತಾರೆ. ಈ ರೀತಿಯಾಗಿ ನೀವು ರಿಜಿಸ್ಟರ್ ಆಗೋದು ಸ್ನೇಹಿತರೆ. ಓಕೆನಾ, ಈ ಒಂದು ವಿಡಿಯೋನ ಶಾರ್ಟ್ ಆಗಿ ಹೇಳ್ತೇನೆ. ಓಕೆ, ಇಷ್ಟೆಲ್ಲ ಗೊತ್ತಾಗಿದೆ. ಮತ್ತೇನಪ್ಪ ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ರೀಸೆಲ್ಲರ್ ಫಾರ್ಮ್ ಯಾವ ರೀತಿಯಾಗಿ ತುಂಬೋದು ಅಂದರೆ ಪ್ರತಿಯೊಬ್ಬರು ಈ ಒಂದು ರೀಸೆಲ್ಲರ್ ಫಾರ್ಮ್ ಪ್ರತಿಯೊಬ್ಬರು ತುಂಬಲೇಬೇಕು. ಯಾಕಂದರೆ ನಿಮ್ಮ ಒಂದು ಬಿಸ್ನೆಸ್ಸಿಗೆ ಅಥವಾ ಈ ಒಂದು ನೀವು ಬೇರೆಯವರಿಗೆ ರೆಫರ್ ಮಾಡ್ತೀರಾ ಅವರಿಂದ ಕೂಡ ನಿಮಗೆ ಇನ್ಕಮ್ ಬೇಕು. ಮತ್ತೇನಪ್ಪ ಅಂದರೆ ಈ ಒಂದು ಯೂಸ್ ಮಿ ಅಪ್ಲಿಕೇಶನಲ್ಲಿ ನೀವು ಹಲವಾರು ಒಂದು ಅಂದರೆ ಹಲವಾರು ಇನ್ಕಮ್ ಜೊತೆಗೆ ನಿಮ್ಮ ಇನ್ಕಮನ್ನು ಬಂದಿರುವ ಒಂದು ಅಮೌಂಟನ್ನು ಈ ಸಡನ್ಲಿ ನಿಮಗೆ ಅಥವಾ ಯಾರಿಗಾದ್ರೂ ಒಂದು ಸಡನ್ಲಿ ಆಗೋದಿಲ್ಲ. ನಾನು ಹೇಳ್ತಾ ಇದ್ದೇನೆ ಅಂದರೆ ಏನಾದರೂ ಆದರೆ ಇಷ್ಟು ದಿನ ನಿಮಗೆ ಬಂದಿರುವ ಒಂದು ಇನ್ಕಮನ್ನು ಡೈರೆಕ್ಟ್ ನಿಮ್ಮ ಫ್ಯಾಮಿಲಿ ಹೋಗಬೇಕಲ್ಲ, ಅದರ ಸಲುವಾಗಿ ಈ ಒಂದು ರೀಸೆಲ್ ಫಾರ್ಮ್ ಫಿಲ್ಅಪ್ ಮಾಡಬೇಕಂದ್ರೆ ಅಂದರೆ ನಾಮಿನಿಯನ್ನು ಫಿಲ್ಅಪ್ ಮಾಡಿದ ತಕ್ಷಣ ನೀವು ಆರಾಮಾಗಿ ಯೂಸರ್ ಆಗಿ ಕನ್ವರ್ಟ್ ಆಗ್ಬೋದು. ಓಕೆನಾ, ಈ ಒಂದು ರೀಸೆಲ್ ಫಾರ್ಮ್ ಯಾವ ರೀತಿ ತುಂಬಬೇಕಂತ ನಿಮ್ಗೆ ತೋರಿಸ್ತೇನೆ. ನೆಕ್ಸ್ಟ್ ಹೋಗ್ತೇನೆ. ನೆಕ್ಸ್ಟ್ ಹೋದ ತಕ್ಷಣ ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ಒಂದು ಹೋಮ್ ಇದೆ, ಇನ್ನೊಂದು ಸೇವ್ ಮತ್ತು ಪೋಸ್ಟ್ ಮತ್ತು ಶೇರ್ ಅಂತ. ಮತ್ತು ನೆಕ್ಸ್ಟ್ ಲಾಸ್ಟ್ನೇ ಆಪ್ಷನ್ 5ನೇ ಆಪ್ಷನ್ ಪ್ರೊಫೈಲ್ ಅಂತ ಇದೆ. ಆ ಒಂದು ಪ್ರೊಫೈಲ್ ಆಪ್ಷನನ್ನು ಕ್ಲಿಕ್ ಮಾಡಿದ ತಕ್ಷಣ ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ಏನಪ್ಪ ಮೇಲ್ಗಡೆ ಕಾಣ್ತಾ ಇರ್ಬೋದು ಟಚ್ ಆನ್ ಮೆನು ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಬರುತ್ತೆ. ಆದ ನಂತರ ನೀವು ಇಲ್ಲಿ ಮೈ ಅಕೌಂಟ್ ಅಂತ ಆಪ್ಷನ್ ಕಾಣ್ತಾ ಇಲ್ಲ, ಆ ಒಂದು ಮೈ ಅಕೌಂಟನ್ನ ಆಪ್ಷನ್ನ ಕ್ಲಿಕ್ ಮಾಡಬೇಕು ಪ್ರತಿಯೊಬ್ಬರು.
ಕ್ಲಿಕ್ಕನ್ನು ಮಾಡಿದ ತಕ್ಷಣ ನೀವು ಡೈರೆಕ್ಟಾಗಿ ರೀಸೆಲರ್ ಈ ರೀತಿ ಬರುತ್ತೆ. ಆ ಒಂದು ರೀಸೆಲರ್ ಫಾರ್ಮನ್ನು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಎಲ್ಲ ಆಪ್ಷನ್ ಕಾಣ್ತಾ ಇರುತ್ತೆ. ಪ್ರತಿಯೊಬ್ಬರು ರೀಸೆಲರ್ ಫಾರ್ಮ್ ಯಾವ ರೀತಿ ತುಂಬೋದು ಅಂತ ಹೇಳ್ತಾ ಇದ್ದಾನೆ. ಈ ರೀತಿ ಡೀಟೇಲ್ಸ್ ಬಂದ್ಕೊಳ್ಳೆ ನಿಮ್ಮ ತಂದೆ ಹೆಸರು ಮತ್ತು ನಿಮ್ಮ ತಾಯಿ ಹೆಸರು ಅಂದರೆ ಫಾದರ್ ನೇಮ್, ಮದರ್ ನೇಮ್, ಮತ್ತೇನಪ್ಪ ಅಂದರೆ ನೀವು ಯಾರಿಗೆ ನಾಮಿನಿ ಕೊಡ್ತೀರಾ ಅವರ ಒಂದು ನಾಮಿನಿಯವರ ಹೆಸರು ಹಾಕಬೇಕು. ಅಥವಾ ಅಲ್ಲಿ ಯಾವ ರೀತಿ ಅಂದರೆ ಅಲ್ಲಿ ತೋರಿಸ್ತೇನೆ. ಓಕೆ, ಅಲ್ಲಿ ಏನಪ್ಪ ಅಂದರೆ ನಾಮಿನಿ ಹೆಸರು ಯಾರು ಅಂದರೆ ನಿಮ್ಮ ತಾಯಿ ಹೆಸರು ಅಥವಾ ನಿಮ್ಮ ತಂದೆ ಹೆಸರು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ವೈಫ್ ಅಥವಾ ನಿಮ್ಮ ಮಗ ಅಥವಾ ನಿಮ್ಮ ಒಂದು ತಂಗಿ, ತಮ್ಮ ಅಥವಾ ನಿಮ್ಮ ಮಗಳು ಈ ರೀತಿಯಾಗಿ ಆಪ್ಷನ್ ಕೂಡ ಅಲ್ಲಿ ತೋರಿಸುತ್ತೆ. ನಾಮಿನಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ತೋರಿಸುತ್ತೆ. ಓಕೆನಾ, ನಿಮ್ಮ ನಾಮಿನಿಯವರ ಹೆಸರು ಯಾರಾದರೂ ಹಾಕಿದ ತಕ್ಷಣ ಇಲ್ಲಿ ನಿಮಗೆ ಅವರ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಬೋದು. ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಿಕೊಂಡು ಇಯರ್ ಅಂತ ಅಲ್ಲಿ ಇಯರ್ ಮೇಲ್ಗಡೆ 2025 ಕಾಣ್ತದಲ್ಲ ಅಲ್ಲಿ ಈ ರೀತಿಯಾಗಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಯಾವುದು ಅವರ ಡೇಟ್ ಆಫ್ ಬರ್ತ್ ಇದೆ ನಡೆಯುತ್ತೆ. ಅಂದರೆ 18 ಒಳಗಡೆ ಇದ್ರೂ ನಡೀತದೆ ಅಥವಾ 18 ಅಬೌವ್ ಇದ್ರೂ ನಡೆಯುತ್ತೆ. ಓಕೆನಾ, ಮತ್ತೇನಪ್ಪ ಅಂದರೆ ಇಲ್ಲಿ ಅವರ ಒಂದು ಮಂತನ್ನು ಕ್ಲಿಕ್ ಮಾಡಬೇಕು. ಡೇಟನ್ನು ಕ್ಲಿಕ್ ಮಾಡಿದ ತಕ್ಷಣ ಓಕೆ ಅಂತ ಹೊಡಬೇಕು. ಓಕೆ ಅಂತ ಹೊಡೆದ ತಕ್ಷಣ ನಾನು ಹೇಳಿದಲ್ಲ ಫಾದರ್, ಮದರ್, ಬ್ರದರ್ ಅಥವಾ ಸಿಸ್ಟರ್ಸ್ ಅಂದರೆ ತಂಗಿ, ತಮ್ಮ, ತಂದೆ ಅಥವಾ ತಾಯಿ ಅಥವಾ ಅವರ ಮಗ ಅಥವಾ ಅವರ ಮಗಳು ಈ ರೀತಿಯಾಗಿ ಹಸ್ಬೆಂಡ್ ಅಥವಾ ಅವ್ರ ವೈಫ್ ಈ ರೀತಿಯಾಗಿ ಆಪ್ಷನ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಅವರ ವೆರಿಫೈ ಅಂದರೆ ಅಲ್ಲಿ ನೆಕ್ಸ್ಟ್ ಹೊತ್ಕೊಳ್ಳಿ ಏನಪ್ಪ ಬರ್ತದೆ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂದರೆ ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅವರೇ ಅಂದರೆ ಈಗ ಯೂಸ್ಮಿಯಲ್ಲಿ ರಿಜಿಸ್ಟರ್ ಆಗಿರುವ ಒಂದು ಮೊಬೈಲ್ ನಂಬರ್ ಇರ್ತಾರೆ. ಆ ಒಂದು ಮೊಬೈಲ್ ನಂಬರ್ಗೆ OTP ಅಂದರೆ ವೆರಿಫೈ ಆಗಬೇಕಲ್ಲ. KYC ವೆರಿಫೈ ಆಗೋ ಸಲುವಾಗಿ ಇಲ್ಲಿ OTP ಹೋಗುತ್ತೆ. ಆ ಒಂದು OTP ಹೋದ ತಕ್ಷಣ ಇಲ್ಲಿ ವೆರಿಫೈ ಅಂತ ಹೊಡೆದ ತಕ್ಷಣ ನೀವು ಈ ರೀತಿಯಾಗಿ 4 ಬಾಕ್ಸ್ ಅಂತ ಕಾಣ್ತಾರೆ. ಅಂದರೆ ಯೂಸ್ಮಿಯಲ್ಲಿ ಬರುವಂಥ ಒಂದು ಅಂದರೆ ಮೈಸ್ಟೇಟ್ ಅಂದರೆ ಇದರಲ್ಲಿ ಎಲ್ಲ ಇರ್ತದೆ. ನಿಮಗೆ ಏನು ಬೇಕೋ ಅದು ಇಲ್ಲ ತೋರಿಸ್ತಾ ಹೋಗುತ್ತೆ. ಮತ್ತೇನಪ್ಪ ಪರ್ಸ್ನಲಲ್ಲಿ ನೀವು ಪ್ರತಿಯೊಂದು ನಿಮ್ಮ ಒಂದು ಟೀಮ್ ಅಥವಾ ನಿಮ್ಮ ಒಂದು ಪರ್ಸನಲ್ ಅಥವಾ ಏನಾದರೂ ಈಗ ಆರ್ಡರ್ ಮಾಡಿರ್ತಾರೆ ಏನಾದರೂ ಒಂದು ವಸ್ತುನ ಆರ್ಡರ್ ಮಾಡ್ತಾರೆ ಅಲ್ಲಿ ಕೂಡ ಆ ಒಂದು ಬಾಕ್ಸಲ್ಲಿ ತೋರಿಸುತ್ತೆ. ಮತ್ತೇನಪ್ಪ ಬಿಸ್ನೆಸ್ ರಿಲೇಟಿವ್ ಅಂದರೆ ಈಗ ಬಿಸ್ನೆಸ್ಸಲ್ಲಿ ಯಾವ ರೀತಿ ರನ್ ಮಾಡ್ತಿದೆ ಪ್ರತಿಯೊಂದು PDF ಅಥವಾ ಆಗಲಿ ಯಾವುದೋ ಒಂದು ಇಲ್ಲ PDF ಮತ್ತು ಎಲ್ಲ ಡೀಟೇಲ್ಸ್ ಕೂಡ ಆ ಒಂದು ಬಾಕ್ಸಲ್ಲಿ ತೋರಿಸುತ್ತೆ. ಮತ್ತೇನಪ್ಪ ಮೈ ಟೀಮ್ ಅಂದರೆ ಪ್ರತಿಯೊಂದು ನೀವು ಟೀಮನ್ನು ಕಟ್ಕೊಂಡಿರ್ತಾರಲ್ಲ ಬೇರೆಯವರಿಗೆ ರೆಫರ್ ಮಾಡ್ತಾರಲ್ಲ ಆ ಒಂದು ರೆಫರಲಲ್ಲಿ ಆ ಒಂದು ಟೀಮ್ ಕಾಣಬೇಕಂದ್ರೆ ಇಲ್ಲಿ ಆ ಒಂದು 4ನೇ ಬಾಕ್ಸಲ್ಲಿ ಎಲ್ಲ ಕಾಣ್ತಾ ಹೋಗುತ್ತೆ. ಈ ರೀತಿಯಾಗಿ ನೀವು ಪ್ರತಿಯೊಂದು ಇಲ್ಲಿ ನೋಡಲಿಕ್ಕೆ ಸಿಗ್ತಾರೆ. ಮತ್ತು ರ್ಯಾಂಕ್ ಅಚೀವ್ಮೆಂಟ್ ಆಗಿದ್ದವರು ಕೂಡ ಅಲ್ಲಿ ನೋಡಲಿಕ್ಕೆ ಸಿಗ್ತಾರೆ. ಈ ರೀತಿಯಾಗಿ ಪ್ರತಿಯೊಂದು ನೀವು ಅಲ್ಲಿ ನೋಡಲಿಕ್ಕೆ ಈ ರೀತಿಯಾಗಿ ರೀಸೆಲರ್ ಫಾರ್ಮ್ ಫಿಲ್ಅಪ್ ಮಾಡಿದಾಗ ಅಲ್ಲಿ ಪ್ರತಿಯೊಂದು ಅಪ್ಡೇಟ್ನು ಅಲ್ಲಿ ಕಾಣ್ತಾ ಇದೆ. ಓಕೆನಾ ಸ್ನೇಹಿತರೆ, ಇಷ್ಟೆಲ್ಲ ನಿಮಗೆ ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ಓಕೆ ಸ್ನೇಹಿತರೆ, ಪ್ರತಿಯೊಬ್ಬರು ಈ ಒಂದು ಅಪ್ಡೇಟನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಮತ್ತು ಪ್ರತಿಯೊಬ್ಬರು ಈ ಒಂದು ಬಿಸ್ನೆಸ್ಸನ್ನು ಆರಾಮಾಗಿ ಪ್ರತಿಯೊಬ್ಬರಿಗೂ ರೆಫರ್ ಮಾಡಿಕೊಂಡು ಅವರಿಗೆ ಈ ಒಂದು ಇನ್ಕಮ್ ಅವರಿಗೆ ಬರೋ ಸಲುವಾಗಿ ಪ್ರತಿಯೊಬ್ಬರಿಗೂ ಅಪ್ಡೇಟ್ಗಳು ಕೊಡ್ತಾ ಇದ್ದಾರೆ. ಮತ್ತು ಪ್ರತಿಯೊಬ್ಬರು ಸುರಕ್ಷಿತವಾಗಿ ಈ ಒಂದು ಅಪ್ಲಿಕೇಶನನ್ನು ಯೂಸ್ ಮಾಡಿ ಅಂತ ಹೇಳ್ತಾ ನಾವೊಂದು ಈ ಒಂದು ವಿಡಿಯೋನ ಏನು ಮಾಡ್ತಾಯಿದ್ದೆ. ಮತ್ತು ಪ್ರತಿಯೊಬ್ಬರು ನಿಮಗೆ ರಿಕ್ವೆಸ್ಟ್ ಮಾಡ್ತೇನೆ. ಯಾಕಂದರೆ ಹಲವಾರು ಒಂದು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಂಡು ಪ್ರತಿಯೊಬ್ಬರು ಅಲ್ಲಿ ಸುರಕ್ಷತೆ ಇಲ್ಲದೆ ಇರುವ ಒಂದು ಅಪ್ಲಿಕೇಶನ್ ಕೂಡ ಯೂಸ್ ಮಾಡ್ತಾನೆ ಇದ್ದಾರೆ. ಹೌದಲ್ಲ, ನಿಮಗೆಲ್ಲ ಗೊತ್ತಿರಬಹುದು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇತ್ಯಾದಿ ಒಂದು ಅಪ್ಲಿಕೇಶನ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಇದು. ಓಕೆನಾ ಸ್ನೇಹಿತರೆ, ಮತ್ತೇನಪ್ಪ ಅಂದರೆ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಪ್ರತಿಯೊಬ್ಬರು ಒಂದು ಸುರಕ್ಷತೆ ಜೊತೆಗೆ ಅವರಿಗೆ ಈ ಒಂದು ಎಲ್ಲರ ಒಂದು ಬಳಕೆದಾರರು ಯೂಸರನ್ನು ಇಲ್ಲಿ ಸೇಫೆಸ್ಟ್ ಆಗಿ ಅವರ ಬಳಕೆದಾರರನ್ನು ಯೂಸರ್ ಆಗಿ ಕನ್ವರ್ಟ್ ಮಾಡಿ ಅವರಿಗೆ ಇಲ್ಲಿ ಪ್ರತಿಯೊಂದು ಪೋಸ್ಟ್ ಮೇಲೆ ಲೈಕ್ ಮಾಡಿರುವ ಒಂದು ಪೋಸ್ಟ್ ಮೇಲೆ ಅರ್ನಿಂಗ್ ಮಾಡಲಿಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಅವಕಾಶ ಕೂಡ ಇರುತ್ತೆ. ಮತ್ತೇನಪ್ಪ ಅಂದರೆ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಪ್ರತಿ ತಿಂಗಳ ಅವರಿಗೆ ಫ್ರೀಯಾಗಿ ರೆಫರ್ ಮಾಡಿರೋ ಕಂಪ್ನಿಯ ಒಂದು ಟರ್ನ್ ಓವರ್ ಅಂದರೆ ಕಂಪ್ನಿ ಇದೆಲ್ಲ ಅಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಈ ಒಂದು ಸಂಸ್ಥೆಯಿಂದ ಯೂಸ್ಮಿ ಸಂಸ್ಥೆಯಿಂದ ಪ್ರತಿಯೊಬ್ಬರಿಗೂ ಫ್ರೀಯಾಗಿ ಕೂಡ ಅಲ್ಲಿ ಗಿಫ್ಟನ್ನು ಕೂಡ ಇಟ್ಟಿದ್ದಾರೆ. ಯಾವ ರೀತಿ ಅಂದರೆ ಒಂದು ಫಸ್ಟ್ನೇ ಪ್ರೈಸು 2,000, ಸೆಕೆಂಡ್ ಪ್ರೈಸು 1,500, ಥರ್ಡ್ ಪ್ರೈಸ್ 1,000 ಈ ರೀತಿಯಾಗಿ 1,000 ಫಸ್ಟ್ನೇ ಪ್ರೈಸ್ 5,000, ಸೆಕೆಂಡ್ ಪ್ರೈಸ್ 2,500, ಮತ್ತೇನಪ್ಪ ಅಂದರೆ ಥರ್ಡ್ ಪ್ರೈಸ್ 1,000 ಈ ರೀತಿಯಾಗಿ 4ನೇ ಪ್ರೈಸಿಂದ 6ನೇ ಪ್ರೈಸ್ವರೆಗೂ 500 ಈ ರೀತಿಯಾಗಿ ನೀವು ಇನ್ಕಮ್ ಕೂಡ ಪ್ರತಿಯೊಬ್ಬರು ಫ್ರೀ ರೆಫರ್ ಮಾಡಿ ಪ್ರತಿಯೊಬ್ಬರು ದುಡ್ಡನ್ನು ಕೂಡ ಅರ್ನ್ ಕೂಡ ಮಾಡ್ಬೋದು. ಓಕೆ ಸ್ನೇಹಿತರೆ, ಇಷ್ಟೆಲ್ಲ ನಿಮಗೆ ಗೊತ್ತಾಗಿದೆ ಅಂತ ತಿಳ್ಕೊತೇನೆ. ನೀವು ಬರುವಂಥ ದಿನದಲ್ಲಿ ಆರಾಮಾಗಿ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಪ್ರತಿದಿನ ನೀವು ಏನಪ್ಪ ಅಂದರೆ ಒಂದು 50 ರೂಪಾಯಿ ಅಥವಾ ಒಂದು 10-30 ಈ ರೀತಿ ದಿನಂತ ನೀವು 100 ರೂಪಾಯಿ ಅಥವಾ ತಿಂಗಳಿಗೆ ಈ ಒಂದು ಅಪ್ಲಿಕೇಶನ್ ರೆಫರ್ ಮಾಡಿ ಪ್ರತಿ ತಿಂಗಳ ಒಂದು 5,000ರಿಂದ 8,000 ಆರಾಮಾಗಿ ದುಡಿಬೋದು ಸ್ನೇಹಿತರೆ. ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ಅಂದರೆ ಕೊನೆವರೆಗೂ ಯಾರು ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ನೋಡ್ತಾ ಇದ್ದರೆ ಪ್ರತಿಯೊಬ್ಬರು ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ನಿಮ್ಗೆ ಯಾವ ರೀತಿ ಇಷ್ಟ ಆಗಿದೆ ಈ ಒಂದು ವಿಡಿಯೋನ ನೀವು ರಿವ್ಯೂ ಕೊಡಿ. ಮತ್ತೇನಪ್ಪ ಅಂದರೆ ಇದೇ ರೀತಿ ವಿಡಿಯೋ ನಿಮಗೆ ಹೆಚ್ಚು ಇನ್ಫಾರ್ಮೇಷನ್ ರಿಲೇಟೆಡ್ ಏನಾದರೂ ಬೇಕಿದ್ದರೆ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಆ ಒಂದು ವಿಡಿಯೋ ಮುಖಾಂತರ ನಾವು ನಿಮಗೆ ಯಾವ ರೀತಿ ಸೂಟೇಬಲ್ ಆಗ್ಬೋದು ಒಂದು ವಿಡಿಯೋ ನಿಮಗೂ ಮಾಡ್ತಾನೆ ಹೋಗುತ್ತೆ ಸ್ನೇಹಿತರೆ. ಮತ್ತೆ ಬರೋದು ದಿನದಲ್ಲಿ ಆರಾಮಾಗಿ ನೀವು ಯಾವ ರೀತಿ ಇನ್ಕಮ್ ಮಾಡಬೇಕು ಪ್ರತಿಯೊಂದು ನಮ್ಮ ಸಂಸ್ಥೆಯಲ್ಲಿರುವ ಪ್ರತಿಯೊಂದು ಪ್ರಾಜೆಕ್ಟ್ ಯೋಜನೆ ಇದೆಯಲ್ಲ ಆ ಒಂದು ಯೋಜನೆ ಮುಖಾಂತರ ಯಾವ ರೀತಿಯಾಗಿ ಅರ್ನಿಂಗ್ ಕೂಡ ಮಾಡೋದು ಅಂತ ನಿಮಗೆ ತೋರಿಸ್ತಾನೆ ಹೋಗ್ತೀನಿ. ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮತ್ತಷ್ಟು ಮಾಹಿತಿಯನ್ನು ಬರುವಂಥ ದಿನದಲ್ಲಿ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬೈ.